ಪೋಸ್ಟರನ್ನು ನೀವು ನೋಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಬಿಫೋರ್ ಯೋಗ ವರ್ಸಸ್ ಆಫ್ಟರ್ ಯೋಗ ಅನ್ನೋದು ಎವ್ರಿ ಡೇ ಐ ನೋ ನೀಡ್ ಟು ಮೆನ್ಷನ್ ಎನಿಥಿಂಗ್. ಈಗ ನೀವು ಕೂತಿದ್ದೀರಿ, ಆ ಕುಳಿತಂತಹ ಸ್ಥಿತಿಯಲ್ಲಿ ನಿಮ್ಮ ಇನ್ನರ್ ಕ್ಲಾರಿಟಿ ಹೇಗಿದೆ, ಜೊತೆಗೆ ನಿಮ್ಮಲ್ಲಿರೋವಂಥ ಆ ಒಂದು ಕಾನ್ಫಿಡೆನ್ಸ್ ಹೇಗಿದೆ, ನಿಮ್ಮ ಸೆನ್ಸ್ ಆಫ್ ಪರ್ಪಸ್ ಏನು ಹೇಳ್ತಾ ಇದೆ, ಆ ನಿಮ್ಮ ಬಾಡಿ ಆ್ಯಂಡ್ ಮೈಂಡ್ ಕನೆಕ್ಷನ್ ಏನಿದೆ, ಇದನ್ನು ಆ ಚಿತ್ರ ಹೇಳುತ್ತೆ. ಈಗ ನಿಮಗೇನು ಅನುಭವ ಆಗ್ತಾ ಇದೆ ರೈಟ್ ನಾವು, ದಿಸ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಾಲಿಟಿ. ಇದು ಆಧ್ಯಾತ್ಮದ ಅನುಭವ, ಇದು ಆಧ್ಯಾತ್ಮದ ಪಥ, ಬಹಳ ಮುಖ್ಯ. ಹಾಗೆ ಸೈಲೆಂಟಲ್ಲೇ ಈಗ ನಾನು ಹೇಳ್ದಂಗೆ ಅದನ್ನೇ ಗಮನಿಸ್ಕೊಂಡು ಹೋಗಿ. ಯಾರೋ ನನಗೆ ಇವತ್ತು ಮೆಸೇಜ್ ಮಾಡಿದರು, ಒಬ್ಬರು ನಮ್ಮ ಆಫೀಸರ್, ನೋಡಿ ಗುರುಮ ಹೀಗೆ ರೆಡ್ ಹ್ಯಾಂಡಾಗಿ ಸಿಗಿ ಹಾಕೊಂಡ್ಬಿಟ್ಟಿದ್ದಾರೆ ಲಂಚ ತಗೊಳ್ಳುವಾಗ ಅಂತ. ನಾನು ಓದಿರ್ತೀನಿ, ನಾನು ಕೇಳಿರ್ತೀನಿ, ಆಯಿತಾ. ಸೊ ಅದಕ್ಕೆ ನಾವು ಬೇಸರ ಮಾಡ್ಕೋಬೇಕೋ, ಕೋಪ ಮಾಡ್ಕೋಬೇಕೋ, ಅಥವಾ ತಿಳಿ ಹೇಳಬೇಕೋ? ಅವ್ರಿಗೆ ಈಗ ತಿಳಿ ಹೇಳಿದ್ರೆ ಯೂಸ್ ಇಲ್ಲ, ಆದರೆ ಅವರನ್ನು ನೋಡುವ ನಿಮ್ಮಂಥವ್ರಿಗೆ ತಿಳಿ ಹೇಳಿದಾಗ ಏನಾದರೂ ಮುಂದಿನ ದಿನಗಳಲ್ಲಿ ಫಲಿತಾಂಶ ಸಿಗ್ಬೋದು. ಸಾಮಾನ್ಯವಾಗಿ ಹೇಳ್ತೀವಿ ಇದೆಲ್ಲ ವ್ಯವಸ್ಥೆ ಒಳಗಿರುವಂತಹ ಕೆಲವು ಒತ್ತಡಗಳು ಅಂತ. ನಮ್ಮ ಮನಸ್ಸಿನಲ್ಲಿ ಒತ್ತಡ ಇಲ್ಲ ಅಂದರೆ ವ್ಯವಸ್ಥೆ ಏನು ಮಾಡುತ್ತೆ? ನಮ್ಮ ಮನಸ್ಸನ್ನು ಮೊದಲು ವ್ಯವಸ್ಥಿತವಾಗಿ ಇಟ್ಕೋಬೇಕಲ್ವಾ? ಅಷ್ಟೇ ಅಲ್ಲ, ಎಷ್ಟೊಂದು ವಿಚಾರಗಳಿರುತ್ತೆ ನನಗೆ. ಒಬ್ಬರು ಪಬ್ಲಿಕ್ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಗ್ರೂಪಿಂದ ಅವ್ರನ್ನ ರಿಮೂವ್ ಮಾಡಿದ್ವಿ. ನಮ್ಮ ಇನ್ನೊಬ್ಬರು ಅಡ್ಮಿನ್ ಹತ್ರ ಫೈಟ್ ಮಾಡಿದ್ದಾರೆ, ಯಾಕೆ ನನ್ನ ರಿಮೂವ್ ಮಾಡಿದ್ದೀರಿ ಅಂತ. ನೀವು ಪಬ್ಲಿಕ್ಕಲ್ಲಿ ನಿಮಗೆ ಆಸ್ಪದ ಇಲ್ಲ, ಯಾಕೆ ಇಲ್ಲ, ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ, ನೀವು ಫೀಸ್ ಪೇ ಮಾಡಬೇಕು. ಪೊಲೀಸ್ನವ್ರಿಗೆ ಇಲ್ಲ, ಫೀಸ್ ಮಾಡಲ್ಲ. ಕ್ವಶನ್ ಯಾಕೆ? ಸಿ ಐ ಹ್ಯಾವ್ ಕನ್ಸರ್ನ್. ಯಾಕಂದರೆ ಪೊಲೀಸ್ನವ್ರಿಗೆ ಜಾಸ್ತಿ ಸಂಬಳ ಇರಲ್ಲ, ಬೇರೆಯವರೆಲ್ಲ ಚೆನ್ನಾಗಿ ದುಡಿತಾರೆ, ಡಾಕ್ಟರ್ಸ್ ದುಡಿತಾರೆ, IT-BT ಅವ್ರು ದುಡಿತಾರೆ. ಪೊಲೀಸ್ನವ್ರಿಗೆ ಕಂಪೇರ್ ಟು ಅದರ್ಸ್ ಸಂಬಳ ಕಡಿಮೆ ಇರುತ್ತೆ, ಜೊತೆಯಲ್ಲಿ ಸ್ವಲ್ಪ ಆಸೆಗಳು ಜಾಸ್ತಿ ಇರುತ್ತೆ. ಪೊಲೀಸ್ ಅಂದ ತಕ್ಷಣ ಬರೀ ಯೂನಿಫಾರ್ಮ್ ಅಷ್ಟೇ ಜನರಿಗೆ ಕಾಣಿಸುತ್ತೆ, ಆದರೆ ಅದರೊಳಗೊಬ್ಬ ಮನುಷ್ಯ ಇದ್ದಾನೆ ಅನ್ನೋದು ಎಷ್ಟೋ ಜನರಿಗೆ ಕಾಣಿಸಲ್ಲ. ಸಂಬಳ ಕಡಿಮೆ, ಕೆಲಸದ ಹೊರೆ. ಎಷ್ಟೋ ಜನರು ಹೇಳ್ಬೋದು 24 ಗಂಟೆ ಏನು ಪೊಲೀಸ್ನವ್ರು ಕೆಲಸ ಮಾಡಲ್ಲ ಅಂತ. 24 ಗಂಟೆ 365 ದಿನವೂ ಮಾಡಬೇಕು ಅಂತ ಇಲ್ಲ. 365 ದಿನವೂ ಅವನು ಒಳ್ಳೆ ಟ್ರೈನಿಂಗ್ ತಗೊಂಡು ಯಾವುದಾದ್ರೂ ಒಂದೊಂದು ವರ್ಷಗಳಲ್ಲಿ 36ನೇ ದಿನವೂ ಇರುತ್ತೆ. ಆ 6ನೇ ದಿನ ಒಬ್ಬ ಸೈನಿಕನಾಗಿ ಸಮಾಜವನ್ನು ರಕ್ಷಿಸೋ ಕೆಲಸಕ್ಕೆ ನಿಂತ್ಕೊಳ್ತಾನಲ್ಲ, ಎಲ್ಲೂ ಗಲಭೆಗಳಾಗದೆ, ಅಷ್ಟು ಸಾಕಾಗ್ತದೆ. ಆ ದಿನ ಅವನು ದಿನ ಅಂತ ನೋಡಲ್ಲ, ರಾತ್ರಿ ಅಂತ ನೋಡಲ್ಲ, ಕುಟುಂಬ ಇದೆ ಅಂತ ಯೋಚನೆ ಮಾಡಲ್ಲ, ಹೆಂಡತಿನ ಗಮನಿಸಲ್ಲ, ಮಕ್ಕಳನ್ನ ಗಮನಿಸಲ್ಲ. ಆ ಒಂದು ದಿನದ ಅವನ ಆ ಹೋರಾಟಕ್ಕೋಸ್ಕರ ನಾವು ವರ್ಷ ಪೂರ್ತಿ ಇಷ್ಟು ಟ್ರೈನಿಂಗನ್ನು ಮಾಡಬೇಕು. ಅವನಿಗೂ ಆಸೆ ಇರುತ್ತೆ, ತನ್ನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವನ ಆರೋಗ್ಯವನ್ನು ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಟಬೇಕು. ನನ್ನ ಪ್ರಕಾರ ಎಷ್ಟೋ ಜನರಿಗೆ ಸ್ವಂತ ಮನೆಗಳಿರಲ್ಲ, ರಿಟೈರ್ಡ್ ಆದರೂ ಮನೆ ಮಾಡ್ಕೊಳ್ಳೋ ಅಂಥ ಒಂದು ಸ್ಥಿತಿನೂ ಆಗಿರಲ್ಲ. ಕರೆಕ್ಟಾಗಿ ಇದ್ದರೆ ಎಲ್ಲೋ ಒಬ್ಬ ಮಾಡಿದ್ದಾನೆ ಅಂದರೆ ಎಲ್ಲೋ ಏನೋ ಸ್ವಲ್ಪ ಅವನಿಗೆ ಎಡವಟ್ಟು ನಡೀತಾ ಇದೆ ಅಂತಲೇ, ಎಡವಟ್ಟು ಮಾಡ್ಕೋತಾ ಇದ್ದಾನೆ ಅಂತಲೇ ಅರ್ಥ. ಇದಂತೂ ಸತ್ಯ. ಓಕೆ, ಯಾಕಂದರೆ ಎಷ್ಟೋ ಜನರಿಗೆ ಪೊಲೀಸ್ ಅಂದ ತಕ್ಷಣ ಸ್ಟೇಟಸ್ ಇರಬೇಕು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಅದರಲ್ಲಿ ಬೇರೆ ಬೇರೆ ರೀತಿಯ ತಪ್ಪುಗಳಿಗೆ ಕೈ ಹಾಕ್ತಾರೆ. ನಿಮಗೆ ನನ್ನ ಉದಾಹರಣೆನೇ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಕುಟುಂಬ ಸದಸ್ಯರು ನನಗೊಂದು ಸಲ ಫೋನ್ ಮಾಡಿದ್ರು. ಸೊ ಬಾಗಿ ನಾನು ಹೆಲ್ಮೆಟ್ ಹಾಕಿರಲಿಲ್ಲ, ಹಿಂಗೆ ಹಿಡ್ಕೊಂಬಿಟ್ಟಿದ್ದಾರೆ. ಸೊ ನಿಮ್ಮ ಹೆಸರು ಹೇಳಿದೆ, ಗೊತ್ತು ಅಂದರು, ನಿಮ್ಮ ಸ್ಟೂಡೆಂಟೇ ಅಂತ ಫೋನ್ ಮಾಡಿದರು. ಹೌದಾ, ಸರಿ ಫೋನ್ ಕೊಡಿ ಅವ್ರಿಗೆ ಅಂತ ಹೇಳಿದೆ. ಅವ್ರಿಗೆ ಹೇಳಿದ್ದು ಒಂದೇ ಮಾತು, ನಿಮ್ಮದು ಏನಿದೆ
ಫೈನ್ ಅದನ್ನು ಕಟ್ಟಿಸ್ಕೊಂಡು ಮೇಲೇ ಬಿಡಿ, ನನಗೆ ಗೊತ್ತಿರೋರು ಅಥವಾ ನನ್ನ ಮನೆ ಸದಸ್ಯರು ಅಂತ ನೀವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ನಮ್ಮ ಉದ್ದೇಶ, ನಾನು ಇವ್ರು ಇನ್ನೊಂದು ಏನೋ ಒಂದಷ್ಟು ದುಡ್ಡು ಕೊಟ್ಟು ಹೋಗ್ಬಿಡೋಣ ಅನ್ನೋ ಒಂದು ಇದರಲ್ಲಿ ಇರ್ತಾರೆ, ಅವೆಲ್ಲ ಭ್ರಷ್ಟಾಚಾರವೇ. ನಾನು ಫೀಸ್ ಕೇಳಿ ನೀವೊಂದು 1000 ರೂಪಾಯಿ ದುಡ್ಡು ಕೊಡಬೇಕು ನನಗೆ ಅಂದರೆ ಅದನ್ನು ತೊಗೊಂಡೋಗಿ ಇನ್ನೊಬ್ಬರ ಮೇಲೆ ಹೊಡೆದು ಇನ್ನೊಬ್ಬರು ಹೊಟ್ಟೆ ಮೇಲೆ ಮಾಡಿದು ಅಥವಾ ಇನ್ನೊಂದು ಕಡೆ ಭ್ರಷ್ಟಾಚಾರ ಮಾಡಿ ತೊಗೊಂಡು ಬಂದು ಫೀಸ್ ಕೊಡೋ ಅವಶ್ಯಕತೆ ಇಲ್ಲ, ಅದು ಬೇಕಾಗೂ ಇಲ್ಲ ನಮಗೆ. ಎಲ್ಲ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ಪಬ್ಲಿಕ್ ಆದರೂ ಕೂಡ ನೋ ರೈಟ್ಸ್ ಟು ಕ್ವಶನ್ ಆನ್ ಮೀ. ಯಾಕೆ ಪೊಲೀಸ್ನವ್ರಿಗೆ ನೀವು ಫೀಸ್ ತೊಗೊಳ್ಳಲ್ಲ, ಯಾಕೆ ನಮಗೆ ತೊಗೊಳ್ತೀರಿ? ಇಟ್ಸ್ ಮೈ ಆಸ್ಪೆಕ್ಟ್. ಎಲ್ಲರೂ ಹಾಗೆ ಕಣ್ಣನ್ನು ಮುಚ್ಚಿ ಆರಾಮಾಗಿ ಹಿಂದೆ ಮಲ್ಕೊಳ್ಳಿ. ಯಾರು ಕಣ್ಣನ್ನು ಬಿಡಬೇಡಿ. ಎಂತಹ ಸ್ಥಿತಿನೇ ಬರಲಿ, ಎಲ್ರಿಗೂ ಒಂದೇ ಒಂದು ಕಿವಿ ಮಾತು, ಯೋಗ ಮಾಡುವಂಥವ್ರು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ದಾರಿಗಳನ್ನು ಹಿಡಿಬೇಡಿ ಹಣಕ್ಕೋಸ್ಕರ. ಯಾರೇ ಆಗಿರಲಿ, ಸಾಮಾನ್ಯ ಜನರಾಗಿರಲಿ, ಪೊಲೀಸ್ನವರಾಗಿರಲಿ, ಆದರೂ ಭ್ರಷ್ಟಾಚಾರ ಅಂದ ತಕ್ಷಣ ಎಲ್ಲರೂ ಬೆರಳು ಮಾಡೋದು ಪೊಲೀಸಿನವ್ರನ್ನೇ. ಅದಕ್ಕೆ ಹೊರತುಪಡಿಸಿ ಇದು ನನ್ನ ಇಲ್ಲಿ ಆನ್ಲೈನ್ ಈ ತರಗತಿಯಲ್ಲಿ 2 ಹಾಲಲ್ಲಿ ಎಷ್ಟು 200 ಜನರು ಏನಿದ್ದೀರಿ ಅವ್ರಿಗೆ ಮಾತ್ರ ಅಲ್ಲ, ಅದು 2000 ಕೋಟಿ ಜನರಿಗೂ ಆಗ್ಬೋದು, 7000 ಕೋಟಿ ಜನರಿಗೂ ಆಗ್ಬೋದು, ಎಲ್ಲರಿಗೂ. ಅಫ್ಕೋರ್ಸ್ ಐ ಆಮ್ ಆಫ್ಟರ್ ಆಲ್ ಯೋಗ ಇನ್ಸ್ಟ್ರಕ್ಟರ್ ಅಥವಾ ಯೋಗ ಗುರು, ಯೋಗ ಮಾಸ್ಟರ್, ವಾಟ್ ಎವರ್. ಬಟ್ ಇದೇ ಸತ್ಯ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ನಾನು ಕೊಡೋ ತೀರ್ಪಲ್ಲ, ದೇವ್ರ ತೀರ್ಪು ಕೊಡ್ತಾನೆ ಯಾವತ್ತು. ನಮಗೆ ಬರೋವಂಥ ಸಮಸ್ಯೆಗಳಿಗೆ ನಾವು ಬೇರೆಯವ್ರ ಹತ್ರ ತಗೊಳ್ಳೋ ಹಣನೇ ಸಮಸ್ಯೆ ಅಲ್ಲ, ಅದೇ ಪರಿಹಾರ ಅಲ್ಲ, ಅದಿನ್ನೂ ಸಮಸ್ಯೆಗಳನ್ನು ನಮಗೆ ತಂದುಕೊಡುತ್ತೆ. ಹಾಗೆ ಇನ್ನೂ ಹೇಳ್ತೀನಿ, ಪೊಲೀಸ್ನವರು ದೇವರುಗಳಲ್ಲ, ಅವ್ರ ದೈತ್ಯರೂ ಕೂಡ ಅಲ್ಲ. ಪೊಲೀಸ್ನವರು ನಮ್ಮ ಥರನೇ ಮನುಷ್ಯರು. ಇದು ಪಬ್ಲಿಕ್ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಅವ್ರು ಮಾತ್ರ ತಪ್ಪು ಮಾಡಲ್ಲ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಅವರನ್ನು ಸರಿದಾರಿಗೆ ತರುವಂಥದ್ದು ಪ್ರೀತಿಯಿಂದ, ಮನವರಿಕೆಯಿಂದ, ತಿಳಿವಳಿಕೆಯನ್ನು ನೀಡೋದ್ರಿಂದ, ನೈಜ ಉದಾಹರಣೆಗಳನ್ನು ಕೊಡೋದ್ರಿಂದ, ಜೊತೆಗೆ ಆ್ಯಸ್ ಗುರು ನಾವು ಆ ನಿಟ್ಟಿನಲ್ಲಿ ನಡ್ಕೊಂಡು ಇದೇ ದಾರಿಯಲ್ಲಿ ನೀವೆಲ್ಲ ನಡೀರಿ ಅಂತ ತೋರಿಸೋದ್ರಿಂದ ಆಗ ಮಾತ್ರ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಆಗೋಕ್ಕೆ ಸಾಧ್ಯ. ಪೊಲೀಸ್ನವರಲ್ಲಾದರೂ ಸರಿ, ಸಾರ್ವಜನಿಕರಲ್ಲಿ ಆದರೂ ಸರಿ. ಮೋಸ್ಟ್ಲಿ ಎಲ್ರಿಗೂ ಅರ್ಥ ಆಗಿರುತ್ತೆ. ದೀರ್ಘವಾದಂಥ ಶವಾಸನದಲ್ಲಿ ಹಾಗೆ ಇರಿ.